ಹಾಯ್ ನಮಸ್ಕಾರ. ಟೀಮ್ ಇಂಡಿಯಾದ 2 ಪ್ರಮುಖ ಅಪ್ಡೇಟನ್ನು ನಿಮಗೆ ಕೊಡಬೇಕು ಅಂತ ಕ್ವಿಕ್ ವಿಡಿಯೋನ ಮಾಡ್ತಾ ಇದ್ದೀನಿ. ಮೊದಲನೇದು ಗೌತಮ್ ಗಂಭೀರ್ ಅವರ ಇಬ್ಬರು ಸಪೋರ್ಟಿಂಗ್ ಸ್ಟಾಫ್ಗೆ ಗೇಟ್ ಪಾಸ್ ಕೊಡಲಾಗಿದೆ. ಎರಡನೇದು ಬಂದು ಸಂಜು ಸ್ಯಾಮ್ಸನ್ ಇತ್ತೀಚೆಗೆ ಇಂಟರ್ವ್ಯೂವಲ್ಲಿ ಕೊಟ್ಟಂಥ ವಿಚಾರ ಸಿಕ್ಕಾಪಟ್ಟೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಟ್ರೆಂಡಿಂಗ್ ಆಗ್ತಾ ಇದೆ. ಇದರ ಬಗ್ಗೆ ಮಾತನಾಡಲೇಬೇಕು. ಜೊತೆಗೆ ಒಂದಷ್ಟು ಸ್ಟ್ರಾಂಗ್ ಮೆಸೇಜನ್ನು ಕೂಡ ಸಂಜು ಸ್ಯಾಮ್ಸನ್ ಕೊಟ್ಟಿದ್ದಾರೆ. ಯಾರು ಸರಿ, ಸಂಜು ಸ್ಯಾಮ್ಸನ್ ಏನಾದರೂ ತಪ್ಪಿದೆಯಾ, ಅದರ ಬಗ್ಗೆ ಕೂಡ ಮಾತನಾಡೋಣ. ಮೊದಲನೇದಾಗಿ ಈಗ ಫೀಲ್ಡಿಂಗ್ ಕೋಚನ್ನು ಚೇಂಜ್ ಮಾಡಿದ್ದಾರೆ ಅನ್ನೋದು ಬ್ರೇಕಿಂಗ್ ನ್ಯೂಸ್. ದಿಲೀಪ್ ಈಗ ಇರೋದಿಲ್ಲ ಇಂಡಿಯಾ ಟೀಮಲ್ಲಿ. ಅವರ ಪ್ಲೇಸ್ಗೆ ಸುಭದೀಪ್ ಘೋಷ್ ಅಂತ ಬಂದಿದ್ದಾರೆ. ಯಾರು ಈ ಸುಭದೀಪ್ ಘೋಷ್ ಅನ್ನೋದ್ರ ಬಗ್ಗೆ ಕೂಡ ನೋಡೋಣ. ಜೊತೆಗೆ ರನ್ ಟೆಂಡಸ್ಕಾಟೆ ಅವರು ಕೂಡ ಇದ್ರು ನಮ್ಮ ಸಪೋರ್ಟ್ ಸ್ಟಾಫಲ್ಲಿ. ಸೊ ಅವರು ಕೂಡ ಜುಲೈ 28ಕ್ಕೆ ಅವರ ಅವಧಿ ಮುಗಿಯಿತು. ಸೊ ಅವ್ರಿಗೂ ಕೂಡ BCCI ಈಗ ಗೇಟ್ ಪಾಸ್ ಕೊಟ್ಟಿದೆ. ನಿಮಗೆ ಟೆಂಡಸ್ಕಾಟೆ ಬಗ್ಗೆ ಆಲ್ರೆಡಿ ನಾನು ಹೇಳಿದ್ದೆ. ಸೊ ಅವರೇ ಕೇಳಿದ್ರು, ಅವ್ರು KKRಗೆ ಜಾಯ್ನ್ ಆಗ್ತಿದ್ದಾರೆ. ಜೊತೆಗೆ ಅವ್ರಿಗೂ ಒಂದಷ್ಟು ಪರ್ಸ್ನಲ್ ಲೈಫ್ ಇದೆ. ಸೊ ಹಾಗಾಗಿ ಫ್ಯಾಮಿಲಿ ಲೈಫ್ಗೋಸ್ಕರ ಇಂಡಿಯನ್ ಸಪೋರ್ಟಿಂಗ್ ಸ್ಟಾಫಿಂದ ಹೊರಗಡೆ ಹೋಗ್ತೀನಿ ಅಂತ ಅವರೇ BCCIಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಂತೆ. ಸೊ ಅವ್ರನ್ನ ಕಳಿಸಲಾಗಿದೆ. ಇತ್ತೀಚಿನ ಪರ್ಫಾರ್ಮೆನ್ಸ್ ನೋಡಿದ್ರೆ ಗಂಭೀರ್ ಅವರ ಕ್ಯಾಂಪ್ನಿಂದ ಒಬ್ಬೊಬ್ಬರೇ ಖಾಲಿ ಆಗ್ತಾರೆ ಅನ್ನೋ ಒಂದು ಡೌಟ್ ಇತ್ತು. ಅದಕ್ಕೆ ಫಸ್ಟ್ ಬಲಿಯಾಗಿರೋದು ರನ್ ಟೆಂಡಸ್ಕಾಟೆ. ಅದಾದಮೇಲೆ ಈಗ ದಿಲೀಪ್ ಹೇಳಬೇಕು ಅಂತಂದರೆ ಇವರು ಗಂಭೀರ್ ಅವಧಿಯಲ್ಲೇ ಬಂದಂಥವ್ರಲ್ಲ. 2021ರಿಂದ ಟೀಮ್ ಇಂಡಿಯಾದ ಫೀಲ್ಡಿಂಗ್ ಕೋಚ್ ಆಗಿದ್ದಂಥವ್ರು. ಇನಿಷಿಯಲಿ ಅವ್ರು ಬಂದು ಒಂದು 3-4 ವರ್ಷ ಅದ್ಭುತವಾದಂಥ ಒಂದು ಫೀಲ್ಡಿಂಗ್ ನಾವು ನೋಡಿದ್ದೀವಿ. ಎಸ್ಪೆಷಲಿ ತುಂಬ ನೆನಪಿರೋದು 2024ರ 73ರ ಒಂದು ODI ವರ್ಲ್ಡ್ ಕಪ್ಪಲ್ಲಿ ಆ ಮೆಡಲ್ ಕೊಡ್ತಾ ಇದ್ರಲ್ಲ, ಆ ಫೈನಲ್ ಹೋಗೋವರೆಗೂ ಕೂಡ ಪ್ರತಿ ಬಾರಿ ಆ ಮೆಡಲ್ ಕೊಡುವಂಥ ಆ ಮೊಮೆಂಟ್ಗೆ ಎಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಈಗ ದಿಲೀಪ್ ಗುಡ್ ಬೈ ಹೇಳಿದ್ದಾರೆ. ಸೊ ಮುಂದಿನ ಶ್ರೀಲಂಕಾ ಸೀರೀಸ್ಗೆ ಅವರು ಫೀಲ್ಡಿಂಗ್ ಕೋಚ್ ಆಗಿ ಇರೋದಿಲ್ಲ. ಆದರೆ ಈಗ ಮುಖ್ಯವಾಗಿ ಬಂದಿರೋದು ಸುಭದೀಪ್ ಘೋಷ್. ಯಾರು ಈ ಸುಭದೀಪ್ ಘೋಷ್ ಅನ್ನೋ ಪ್ರಶ್ನೆ ನಿಮ್ಮನ್ನು ಕಾಡ್ತಾ ಇರ್ಬೋದು. ಸದ್ಯಕ್ಕೆ ಅವ್ರನ್ನ ರಿಪೋರ್ಟ್ಸ್ ಪ್ರಕಾರ ಕನ್ಫರ್ಮ್ ಆಗಿದೆ, ಅವರು ಫೀಲ್ಡಿಂಗ್ ಕೋಚ್ ಆಗಿ ಅವ್ರನ್ನ ಆಯ್ಕೆ ಮಾಡಿದ್ದಾರೆ. ಅವ್ರನ್ನ ದೇಸಿ ಕ್ರಿಕೆಟಲ್ಲಿ ಜಾಯ್ ಅಂತ ಕರೀತಾರೆ. ಒಂದು ನಿಕ್ ನೇಮ್ ಇರೋದು ಜಾಯ್ ಅಂತ. ಅವರು ರೈಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ಆಗಿ ಆಫ್ ಬ್ರೇಕ್ ಬೌಲರ್. ಯಾವ ಟೈಮಲ್ಲಿ ಆಡಿದ್ರು ಇವರು ಅಂತಂದರೆ 1994-95ರ ಅವಧಿಯಿಂದ 2004ರಿಂದ 2005ರವರೆಗೆ ಇವರು ಕ್ರಿಕೆಟ್ ಆಡಿದ್ದಾರೆ, ಪ್ರೊಫೆಷ್ನಲ್ ಕ್ರಿಕೆಟ್. ಸೊ ಅದಾದಮೇಲೆ IPL ಅಲ್ಲೂ ಕೂಡ ಫೀಲ್ಡಿಂಗ್ ಕೋಚ್ ಮಾಡಿರುವಂಥ ಎಕ್ಸ್ಪೀರಿಯನ್ಸ್ ಇದೆ. ಡೆಲ್ಲಿ ಡೇರ್ ಡೆವಿಲ್ಸ್ಗೆ ಅವರಿಗೆ ಫೀಲ್ಡಿಂಗ್ ಕೋಚ್, ಹಾಗೆ KKR ಜೊತೆ ಕೂಡ ಕೋಚಿಂಗ್ ಸ್ಟಾಫಲ್ಲಿ ಅವರಿದ್ದರು. ಸೊ ಒಂದು IPL ಲೆವೆಲಲ್ಲೂ ಕೂಡ ನಿರಂತರವಾಗಿ ಆ್ಯಕ್ಟಿವ್ ಆಗಿದ್ದಂಥವ್ರು. ಹಾಗೆ 2021 ವುಮೆನ್ಸ್ ಟೀಮ್ ಆಸ್ಟ್ರೇಲಿಯಾ ಟೂರಿಗೆ ಹೋದಾಗ ಅಲ್ಲೂ ಕೂಡ ಇವರು ಫೀಲ್ಡಿಂಗ್ ಕೋಚ್ ಆಗಿದ್ದರು. ಸೊ ಆ ಥರದೊಂದು ಎಕ್ಸ್ಪೀರಿಯನ್ಸ್ ಕೂಡ ಸುಭದೀಪ್ ಘೋಷ್ ಅವರಿಗಿದೆ. ಇನ್ನು ಅಂಡರ್-19 ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಅಂಡರ್-19 ಟೀಮ್ ಜೊತೆಗೆ ಅವರು ರೈಸಿಂಗ್ ಟ್ಯಾಲೆಂಟ್ ಟೀಮ್ ಜೊತೆಗೆ ಫೀಲ್ಡಿಂಗ್ ಕೋಚ್ ಆಗಿದ್ದರು. ಹಾಗೆ ಏಷ್ಯನ್ ಗೇಮ್ಸ್ನಲ್ಲಿ ಮೆನ್ಸ್ ಟೀಮ್ ಏನು ಹೋಗಿತ್ತು ಅಲ್ಲೂ ಕೂಡ ಅವ್ರನ್ನ ಇಂಟ್ರಿಮ್ ಫೀಲ್ಡಿಂಗ್ ಕೋಚ್ ಆಗಿ ಕಳಿಸಲಾಗಿತ್ತು. ದಿಲೀಪ್ ಅವರಿಗೆ ಸ್ವಲ್ಪ ರೆಸ್ಟ್ ಕೊಡುವಂಥ ಸಂದರ್ಭದಲ್ಲಿ ಅವರು ಫೀಲ್ಡಿಂಗ್ ಕೋಚ್ ಆಗಿ ಕೆಲಸ ಮಾಡಿದ್ದಾರೆ. ಹಾಗಾಗಿ BCCI ಜೊತೆಗೆ ರೆಗ್ಯುಲರ್ ಆಗಿ ಟಚ್ಚಲ್ಲಿರುವಂಥ ಒಂದು ಮಾಜಿ ಆಟಗಾರ ಸುಭದೀಪ್ ಘೋಷ್ ಅವರೀಗ ಹೊಸ ಫೀಲ್ಡಿಂಗ್ ಕೋಚ್. ನಿಮಗೆ ಗೊತ್ತಿರೋ ಹಾಗೆ ಈ ಸೀರೀಸ್ನಲ್ಲೇ ಜಿಂಬಾಬ್ವೆ ಏನು ಮುಗೀತು ಅದರಲ್ಲೇ ಕ್ಯಾಚ್ಗಳು ತುಂಬ ಬಿಟ್ಟರು. ಹಿಂದಿನ ಕೆಲವು ಸೀರೀಸಲ್ಲೂ ಕೂಡ ಫೀಲ್ಡಿಂಗ್ ಆ ಮಟ್ಟಕ್ಕಿಲ್ಲ. ಫೀಲ್ಡಿಂಗ್ ರೈಸ್ ಆಗಬೇಕು ಅಂದರೆ ಫಿಟ್ನೆಸ್ ಹೆಚ್ಚಾಗಬೇಕು. ಸೊ ಆ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇದು ಸದ್ಯದ ಅಪ್ಡೇಟ್. ದಿಲೀಪ್ ಹಾಗೆ ರನ್ ಟೆಂಡಸ್ಕಾಟೆ ಇಬ್ಬರು ಕೂಡ ಗಂಭೀರ್ ಅವರ ಆ ಒಂದು ಕೋಚಿಂಗ್ ಸ್ಟಾಫ್ ಟೀಮಿಂದ ಹೊರಗಡೆ ಬಂದಿದ್ದಾರೆ. ಇನ್ನು ಉಳ್ಕೊಂಡಿರೋದು ಮಾರ್ನೆ ಮಾರ್ಕಲ್ ಹಾಗೆ ಸುತಾಂಶು ಕೋಟಕ್ ಬ್ಯಾಟಿಂಗ್ ಕೋಚ್. ಸೊ ಅವ್ರ ಜೊತೆಗೆ ಗೌತಮ್ ಗಂಭೀರ್. ಗೊತ್ತಿಲ್ಲ ಇನ್ನು ಯಾರ್ಯಾರಿಗೆ ಗೇಟ್ ಪಾಸ್ ಕೊಡ್ತಾರೆ ಅಂತ. ಸದ್ಯಕ್ಕೆ ಅದರ ಬಗ್ಗೆ ಏನು ಸೂಚನೆ ಇಲ್ಲ. ಒಂದು ರಿವ್ಯೂ ಮೀಟಿಂಗ್ ಇದೆ. ಬಹುಶಃ ಆ ರಿವ್ಯೂ ಮೀಟಿಂಗ್ ಆದ ನಂತರ ಖಂಡಿತ ಅದರಲ್ಲಿ ಶ್ರೇಯಸ್ ಅಯ್ಯರ್ ಕೂರ್ತಾರೆ, ಶುಭ್ಮನ್ ಗಿಲ್ ಕೂರ್ತಾರೆ, ಗೌತಮ್ ಗಂಭೀರ್ ಕೂರ್ತಾರೆ. ಕಂಪ್ಲೀಟ್ ರಿವ್ಯೂ ಆಗುತ್ತೆ. ಏನಾಯ್ತಪ್ಪ ಐರ್ಲೆಂಡ್ ಸೀರೀಸಲ್ಲಿ ಹಾಗೆ ಇಂಗ್ಲೆಂಡ್ ಸೀರೀಸಲ್ಲಿ ಏನು ಕೈ ಕೊಡ್ತು, ಯಾಕೆ ಆ ಥರ ಆಡಿದ್ರೆ ಅಂತ. ಅದಾದಮೇಲೆ ಒಂದಷ್ಟು ತಲೆಗಳು ಬಿದ್ದರೂ ಕೂಡ ಆಶ್ಚರ್ಯ ಇಲ್ಲ. ಗೌತಮ್ ಗಂಭೀರ್ ಅವರಿಗೆ 2027ರ ODI ವರ್ಲ್ಡ್ ಕಪ್ ಅವರಿಗೆ ಒಂದು ಚಾನ್ಸ್ ಕೊಡ್ಬೋದು ಅಂತ ಅನಿಸುತ್ತೆ ಈಗಲೂ ಕೂಡ. ನೋಡೋಣ. ಯಾಕಂದರೆ T20 ಮಾತ್ರ ಅಲ್ವಾ ಅಲ್ಲಿ 2 ಸೀರೀಸ್ ಹೋಗಿರೋದು. ಒನ್ ಡೇಲಿ ಒಂದಾದರೂ ಗೆದ್ದಿದ್ದಾರೆ, 2 ಸೋತಿರೋದು. ಹಾಗಾಗಿ ಇನ್ನೊಂದಷ್ಟು ಚಾನ್ಸ್ ಸಿಗುತ್ತೆ ಅವರಿಗೆ. ಆದರೆ T20 ಅಂತ ಬಂದಾಗ ವಾಟ್ ನೆಕ್ಸ್ಟ್, ಲಕ್ಷ್ಮಣ್ ಅವ್ರನ್ನ ತರ್ತಾರಾ ಅನ್ನೋದು ಇನ್ನೂ ಕೂಡ ಪ್ರಶ್ನೆ. ಆ ರಿವ್ಯೂ ಮೀಟಿಂಗಲ್ಲಿ ಮೇ ಬಿ ಗೊತ್ತಾಗುತ್ತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ. ಲೆಟ್ಸ್ ಸಿ. ಒಂದು 15-16 ದಿನಗಳ ಒಂದು ವಿಂಡೋ ಗ್ಯಾಪ್ ಇದೆ ಶ್ರೀಲಂಕಾ ಸೀರೀಸ್ಗೆ. ಅದ್ರ ನಡುವೆ ಈ ಮೀಟಿಂಗ್ ಎಲ್ಲ ನಡೆಯುತ್ತೆ. ಇದು ಒಂದು ಹಂತ ಆಯಿತು. ಸೊ ಇದಾದಮೇಲೆ ಯಾರನ್ನ ಚೇಂಜ್ ಮಾಡಬೇಕು ಅಂತ ನೀವು ಹೇಳಿ. ಸುತಾಂಶು ಕೋಟಕ್ ಇರಬೇಕಾ, ಮಾರ್ನೆ ಮಾರ್ಕಲ್ ಬೌಲಿಂಗ್ ಕೋಚ್ ಆಗಿದ್ದಾರೆ, ಅವ್ರನ್ನ ಉಳಿಸ್ಕೋಬೇಕಾ, ಗೌತಮ್ ಗಂಭೀರ್ನೇನಾದರೂ ತೆಗಿಬೇಕಾ, ಅದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ. ಇದರ ಬಗ್ಗೆ ತುಂಬ ಚರ್ಚೆಗಳಾಗ್ತಿದೆ ಈಗ. ನೆಕ್ಸ್ಟ್ ಬಂದು ಸಂಜು ಸ್ಯಾಮ್ಸನ್ ಅವರ ಇಂಟರ್ವ್ಯೂ ಬಗ್ಗೆ ಮಾತನಾಡೋಣ. ಆಕಾಶ್ ಚೋಪ್ರಾ ಜೊತೆಗೆ ಇತ್ತೀಚೆಗೆ ಅವರು ಇಂಟರ್ವ್ಯೂ ಮಾಡಿದ್ರು. ಸೊ ಅದರಲ್ಲಿ ಕೆಲವೊಂದು ಓಪನ್ ಆಗಿ ಮಾತನಾಡಿದ್ದಾರೆ. ನಂಬರ್ 1, ಒಂದು ರ್ಯಾಟ್ ರೇಸ್ ನಡೀತಿದೆ ದೇಶದಲ್ಲಿ, ನನಗೆ ಪ್ಲೇಸ್ ಬೇಕು, ನಾನು ಆಡಬೇಕು ಅಂತ. ನಾನು ಅದರಲ್ಲಿಲ್ಲ. ನನಗೇನು ಅನಿಸುತ್ತೆ ಆ ಥರ ಆಡ್ತೀನಿ ಅಂತ ಹೇಳಿದ್ದಾರೆ. ನಾನು ಈ ರೇಸಲ್ಲಿಲ್ಲ. ಯಾಕಂದರೆ ಒಲಿಂಪಿಕ್ಸ್ಗೆ ಆಡ್ತೀರಾ ಅಂತ ಕೇಳಿದಾಗ ನನಗೆ ಗೊತ್ತಿಲ್ಲ ಬ್ರದರ್, ನನ್ನನ್ನು ರೆಗ್ಯುಲರ್ ಟೀಮಲ್ಲೇ ನಾನಿಲ್ಲ ಪರ್ಮನೆಂಟಾಗಿ.
ನಾನು ಹೇಗೆ ಒಲಿಂಪಿಕ್ಸ್ ಬಗ್ಗೆ ಮಾತಾಡಲಿ ಅಂತ ಸಂಜು ಸ್ಯಾಮ್ಸನ್ ಹೇಳಿದ್ದಾರೆ. ಹಾಗೆ ಅವ್ರನ್ನ ಕೇಳಲಾಯಿತು, ನಿಮ್ಮ ಬ್ಯಾಟಿಂಗ್ ಇದ್ರ ಬಗ್ಗೆ ಯಾರಾದರೂ ಒಂದಷ್ಟು ಒಪಿನಿಯನ್ ಹೇಳಿದಾಗ ಏನು ಮಾಡ್ತೀರಾ ಅಂತ. ಸಂಜು ಸ್ಯಾಮ್ಸನ್ ಹೇಳ್ತಾರೆ, ಇಲ್ಲ ನಾನು ಯಾರ ಮಾತು ಕೇಳಲ್ಲ, ನನಗೆ ಯಾರು ಇನ್ನು ಹಿಂಗೆ ಬ್ಯಾಟ್ ಮಾಡು ಹಂಗೆ ಬ್ಯಾಟ್ ಮಾಡು ಅಂತ ಹೇಳೋಕ್ಕಾಗಲ್ಲ, ನನಗೇನು ಅನಿಸುತ್ತೆ ಆ ಥರನೇ ಬ್ಯಾಟ್ ಮಾಡ್ತೀನಿ ಅಂತ. ಇಲ್ಲಿ ನನ್ನೊಂದು ಪರ್ಸ್ನಲ್ ಒಪಿನಿಯನ್ ಇದೆ. ಸಂಜು ಸ್ಯಾಮ್ಸನ್ ವರ್ಲ್ಡ್ ಕಪ್ ಲಾಸ್ಟ್ 3 ಇನ್ನಿಂಗ್ಸ್ ಸಖತ್ತಾಗಿ ಆಡಿದ್ರು. ಫೈನಲ್ ಇರ್ಬೋದು, ಸೆಮಿಫೈನಲ್ ಇರ್ಬೋದು, ನಾಕೌಟ್ ಹಂತದಲ್ಲಿ, ಅದ್ರ ಬಗ್ಗೆ 2 ಮಾತಿಲ್ಲ. ಅಟ್ ದ ಸೇಮ್ ಟೈಮ್ ಸಂಜು ಸ್ಯಾಮ್ಸನ್ ಈಗ ಸ್ಪಾಟನ್ನು ಕಳ್ಕೊಳ್ಳೋಕ್ಕೆ ಅವ್ರದ್ದು ಕೂಡ ತಪ್ಪಿದೆ. ನಾವು ಹೇಳ್ಬೋದು ಅಭಿಷೇಕ್ ಶರ್ಮಾ 5-6 ಇನ್ನಿಂಗ್ಸಲ್ಲಿ ಫೇಲ್ ಆದರೂ ಕೂಡ ಅವ್ರನ್ನ ಕೂರಿಸಿಲ್ಲ, ಯಾಕೆ ಆಡಿಸ್ತಿದ್ದಾರೆ ಅಂತ. ಅವ್ರನ್ನೂ ಕೂಡ ಕೂರಿಸಿ ಅವ್ರಿಗೂ ಗೊತ್ತಾಗಬೇಕು. ಬಟ್ ಸಂಜು ಸ್ಯಾಮ್ಸನ್ ನಿಮಗೆ ಅವಕಾಶ ಸಿಕ್ಕಾಗ ನಿಮಗೆ ಆ ಕ್ರೀಸ್ಗೆ ಹೋಗಿ ನಿಲ್ಲೋದು, 135 ಕೋಟಿ ಭಾರತೀಯರು ಇರಬೇಕಾದ್ರೆ ನಿಮಗೆ ಒಂದು ಅವಕಾಶ ಚಾನ್ಸ್ ಸಿಕ್ಕಿದೆ ಅಂತಂದಾಗ ಯು ಮಸ್ಟ್ ಯುಟಿಲೈಸ್. 3 ಇನ್ನಿಂಗ್ಸಲ್ಲಿ ಅಟ್ಲೀಸ್ಟ್ 1 ಇನ್ನಿಂಗ್ಸಲ್ಲಿ ಕ್ಲಿಕ್ ಆಗಿದ್ರೆ ನಿಮ್ಗೆ ಅವಕಾಶ ಇರ್ತಾಯಿತ್ತು. ಬಟ್ ನಿಮ್ಗೆ ಆಪರ್ಚುನಿಟಿ ಕೊಟ್ಟಾಗ ರನ್ ಗಳಿಸ್ದೆ, ಆಮೇಲೆ ಹೊರಗಡೆ ಬಂದು ಇಂಟರ್ವ್ಯೂವಲ್ಲಿ ನಾನು ಟೀಮಲ್ಲಿಲ್ಲ, ಟೀಮಲ್ಲಿ ಜಾಗ ಪಕ್ಕ ಇದೆಯಾ ನನಗೆ ಗೊತ್ತಿಲ್ಲ, ನನಗೆ ಯಾರೂ ಬ್ಯಾಟಿಂಗ್ ಹೇಳ್ಕೊಡ್ಬೇಕಾಗಿಲ್ಲ ಅಂತ. ಕಂಪ್ಲೀಟ್ಲಿ ರಾಂಗ್. ಅಂಥ ಸಾವಿರಾರು ರನ್ ಹೊಡೆದಂಥ ತೆಂಡೂಲ್ಕರ್ರೇ ಕೆಲವೊಂದು ಸಲ ಯಾರು ಬೌಲಿಂಗ್ ಮಾಡ್ತಾಯಿದ್ರು ಅಥವಾ ಬೌಲಿಂಗ್ ಅಂತ ನೆಟ್ ಪ್ರಾಕ್ಟೀಸಲ್ಲಿ ಯಾರು ಬಾಲ್ ಮಾಡ್ತಾರೆ, ಸೊ ಅವ್ರ ಹತ್ರ ಸಜೆಷನ್ಗಳನ್ನು ಕೇಳಿದ್ದು ಕೂಡ ಇದೆ. ಹಾಗೆ ವಿರಾಟ್ ಕೊಹ್ಲಿ ಈಗಲೂ ಕೂಡ ಸಜೆಷನ್ ಕೇಳುವಂಥದ್ದು ಇರುತ್ತೆ, ಏನು ಮಿಸ್ ಆಗ್ತಾ ಇದೆ. ಒಂದು ಹಂತದಲ್ಲಿ ಅವರು ಆಸ್ಟ್ರೇಲಿಯಾ ಸೀರೀಸಲ್ಲಿ ಎಲ್ಲ ಆಫ್ ಸೈಡ್ ಎಡ್ಜ್ ಆಗ್ತಾಯಿತ್ತು, ನಿಮಗೆ ನೆನಪಿರ್ಬೋದು. ಆಗ ಅವ್ರ ಸಜೆಷನ್ ಬೇರೆಯವ್ರು ಕೇಳಿದ್ದು ಇದೆ. ಸೊ ಈ ಥರದ್ದೊಂದು ಸಿಚುವೇಷನಲ್ಲಿ ನಾನು ಹೀಗೆ ಬ್ಯಾಟಿಂಗ್ ಮಾಡೋದು, ನನಗೆ ಯಾರು ಹೇಳ್ಕೊಡ್ಬೇಕಾಗಿಲ್ಲ, ನಾನು 15 ವರ್ಷ ಕ್ರಿಕೆಟ್ ಆಡಿದ್ದೀನಿ, IPL ಇಷ್ಟ ಆಡಿದ್ದೀನಿ, ಕಾಂಟ್ ಡೂ ದಟ್. ನಾನು ಪರ್ಸ್ನಲಿ ಸಂಜು ಸ್ಯಾಮ್ಸನ್, ನಮ್ಮದೊಂದು ಗ್ರೂಪ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಸ್ಪೋರ್ಟ್ಸ್ ಅಡ್ಡ ಅಂತ. ಸೊ ಅದರಲ್ಲಿ ನಾವು ಯಾವತ್ತೂ ಚರ್ಚೆ ಮಾಡುವಾಗ ನಾನು ಸಂಜು ಸ್ಯಾಮ್ಸನ್ನ ಬಿಟ್ಕೊಟ್ಟಿದ್ದೇ ಇಲ್ಲ. ಹಲವಾರು ಬಾರಿ ರಿಷಬ್ ಪಂತ್ ಸಂಜು ಸ್ಯಾಮ್ಸನ್ ಅಂತ ಬಂದಾಗ ಸಂಜು ಸ್ಯಾಮ್ಸನ್ ಆಡಿಸ್ಬೇಕು, ಅವ್ರ ಎಬಿಲಿಟಿ ಇದೆ, ಒಂದು ಒಳ್ಳೆ ರನ್ ಬರಬೇಕಷ್ಟೇ, ಟ್ಯಾಲೆಂಟ್ ಇದೆ, ಅದು ಎಕ್ಸಿಕ್ಯೂಷನ್ ಆಗ್ತಿಲ್ಲ ಅಂತ. ಬಟ್ ಈಗ ಸಂಜು ಸ್ಯಾಮ್ಸನ್ ಕೊಡ್ತಿರುವಂಥ ಸ್ಟೇಟ್ಮೆಂಟ್ ನೋಡಿದ್ರೆ ನನಗೆ ಆಶ್ಚರ್ಯ ಆಗ್ತಿದೆ. ಇವ್ರಿಗೆ ನಿಜವಾಗ್ಲೂ ಕಮಿಟ್ಮೆಂಟ್ ಇದೆಯಾ, ಎಲ್ಲೋ ಕಂಪ್ಲೀಟ್ಲಿ ಲೇಜಿ ಆಗಿಬಿಡ್ತಾರೆ ಅನ್ಸುತ್ತೆ. ಆ ಒಂದು ಬ್ಯಾಟ್ ಹಿಡಿದು ಹೋದಾಗ ಅಪ್ರೋಚೇ ಇರಲ್ಲ, ಟೆಂಪರ್ಮೆಂಟೇ ಇರಲ್ಲ. ಈ ಥರ ಇದ್ದರೆ ನಾನು ಈ ಥರನೇ ಬ್ಯಾಟಿಂಗ್ ಮಾಡೋದು ಅಂತಿದ್ರೆ ಕಷ್ಟ ಆಗ್ಬಿಡುತ್ತೆ. ಸೊ ನೀವು ಹೇಳಿ, ಸಂಜು ಸ್ಯಾಮ್ಸನ್ ಅವ್ರನ್ನ ಅವ್ರು ಬದಲಾವಣೆ ಮಾಡ್ಕೊಳ್ಬೇಕು. ಸಿಕ್ಕಂಥ ಒಂದೊಂದು ಅವಕಾಶನೂ ಪ್ರತಿ ಮ್ಯಾಚಲ್ಲೂ ಕೂಡ ಹೊಡೆಯೋಕ್ಕಾಗಲ್ಲ. ಆದರೆ ನಿಮಗೆ ಒಂದು ಅವಕಾಶಗಳು ಒಂದು 3 ಬ್ಯಾಕ್ ಟು ಬ್ಯಾಕ್ ಸಿಕ್ಕಾಗ ಅಟ್ಲೀಸ್ಟ್ ಒಂದಾದರೂ ಕ್ಲಿಕ್ ಆಗದೆ ಇದ್ದರೆ ಈಗಿರುವ ಕಾಂಪಿಟೇಷನಲ್ಲಿ ಸ್ಥಾನ ಉಳಿಸ್ಕೊಳ್ಳೋದು ಕಷ್ಟ ಅಂತ. KL ರಾಹುಲ್, ರಜತ್ ಪಟೀದಾರ್ ಇವರಿಗೆ ಅವಕಾಶ ಒಳಗಡೆ ಬರೋಕ್ಕಾಗ್ತಿಲ್ಲ ಟೀಮಲ್ಲಿ. ಋತುರಾಜ್ ಗಾಯಕ್ವಾಡ್ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ, ಅವ್ರಿಗೆ ಒಳಗೆ ಬರೋಕ್ಕಾಗ್ತಿಲ್ಲ. ಸರ್ಫರಾಜ್ ಅಂತ ಪ್ಲೇಯರ್ ಟೆಸ್ಟಿಗೆ ಬರೋಕ್ಕಾಗ್ತಾ ಇಲ್ಲ. ಇಂಥ ಒಂದು ಸಿಚುವೇಶನ್ ಇರಬೇಕಾದ್ರೆ ಇಟ್ಸ್ ಟೂ ಟಫ್. ಇನ್ನೂ ತುಂಬ ಜನ ಓಪನಿಂಗಲ್ಲಿ ದಂಡಿ ಇದ್ದಾರೆ ಒಳಗಡೆ ಬರೋರು. ದೇವದತ್ ಪಡಿಕ್ಕಲ್ ಇದ್ದಾರೆ ಟಾಪಲ್ಲಿ ಆಡೋರು, ಆಯುಷ್ ಮಾತ್ರ ಇದ್ದಾರೆ, ಹಾಗೆ ಪ್ರಿಯಾಂಶ್ ಆರ್ಯ, ಪ್ರಭ್ಸಿಮ್ರನ್ ಸಿಂಗ್, ಯಶಸ್ವಿ ಜೈಸ್ವಾಲ್, ಅವ್ರಿಗೆ T20 ಟಾಪ್ ಆರ್ಡ್ರಲ್ಲಿ ಸಿಗ್ತಾ ಇಲ್ಲ. ಅಂಥದ್ರಲ್ಲಿ ನಿಮ್ಗೆ ಅವಕಾಶ ಸಿಗ್ತಿದೆ ಅಂತಂದರೆ 2 ಕೈಗಳಿಂದ ಬಾಚ್ಕೋಬೇಕು ನೀವು. ಅದನ್ನು ಬಿಟ್ಟು ನಾನು ಈ ಥರನೇ ಆಡೋದು ಇದಂತಂದರೆ ಕಷ್ಟ ಇದೆ. ಸೊ ಈ ಎಲ್ಲ ತಲೆಯಿಂದ ಹೊರಗಡೆ ಇಟ್ಟು ವಾಪಸ್ ಮತ್ತೆ ಬರ್ತಾರೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀವಿ. ನನ್ನ ಒಪಿನಿಯನ್ ನಾನು ಹೇಳಿದೆ, ನೀವು ಕೂಡ ಒಂದಷ್ಟು ಮಂದಿ ಇದನ್ನು ಒಪ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.